ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಬುಲೆಟಿನ್ ಇದೇ ಟ್ರೆಂಡ್. ನಾನು ನಾಗೇಂದ್ರ ಬಾಬು. ಮಾಧ್ಯಮ ಲೋಕದಲ್ಲೇ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ವಿನೂತನ ಕಾರ್ಯಕ್ರಮ ಇದು. ಇವತ್ತು ನಾಡಿ ಮಿಡಿತ ಹೇಗಿದೆ, ದೇಶದೆಲ್ಲೆಡೆ ಮೊಳಗಿರುವಂಥ ಚುನಾವಣೆಯ ರಣಕಾಳೆ, ರಾಜ್ಯದಲ್ಲೂ ಕೂಡ ಪಸರಿಸಿದೆ ಲೋಕಸಭಾ ಎಲೆಕ್ಷನ್ನ ಘಮಲು. ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಿಗೆ ಏಪ್ರಿಲ್ 26ನೇ ತಾರೀಕಂದು ಮತದಾನ ನಡೆದರೆ, ಎರಡನೇ ಹಂತದಲ್ಲಿ ಮೇ ತಿಂಗಳಲ್ಲಿ ಇನ್ನುಳಿದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಇನ್ನು ಚುನಾವಣೆ ಅಂದಮೇಲೆ ಎಲ್ಲರಲ್ಲೂ ಕೂಡ ಯಾರು ಗೆಲ್ತಾರೆ, ಯಾರಿಗೆ ಸೋಲಾಗುತ್ತೆ, ಹೇಗಿದೆ ಮತಕಣ ಅನ್ನೋ ಬಗ್ಗೆಯೂ ಕೂಡ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ. ಸೊ ಈ ಕಾತುರತೆ ತಣಿಸುವಂಥ ನಿಟ್ಟಿನಲ್ಲಿ ಮತದಾರರ ನಾಡಿ ಮಿಡಿತ ಅದರ ಕನ್ನಡಿ ಹಿಡಿಯುವಂಥ ಕೆಲಸಕ್ಕೆ ಆ ಒಂದು ಪ್ರಯತ್ನವನ್ನು ನಡೆಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಪ್ರತಿ ಕ್ಷೇತ್ರದಲ್ಲಿ ಇಂದಿನ ಮತ ಚಿತ್ರಣ ಹೇಗಿದೆ, ಯಾವ ಪಕ್ಷ ಮುಂದೆ ಇದೆ, ಯಾವ ಪಕ್ಷದ ಅಭ್ಯರ್ಥಿ ಹಿಂದೆ ಉಳಿದಿದ್ದಾರೆ ಅನ್ನೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಡೀಟೇಲ್ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೀವಿ. ಇದುವೇ ಈ ಕ್ಷಣದ ಇದೇ ಟ್ರೆಂಡ್. ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳು, 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ನಿನ್ನೆ ನಿಮಗೆ ಒಂದಷ್ಟು ಕ್ಷೇತ್ರಗಳ ಬಗ್ಗೆ, ಮೊದಲ ಹಂತದಲ್ಲಿ ನಡೆಯುವಂಥ ಚುನಾವಣೆ ಯಾವ್ಯಾವ ಕ್ಷೇತ್ರದಲ್ಲಿ ನಡೆಯುತ್ತೆ, ಆ ಕ್ಷೇತ್ರಗಳಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಕ್ಷೇತ್ರಗಳ ಬಗ್ಗೆ, ಕ್ಷೇತ್ರಗಳಲ್ಲಿರುವಂಥ ಮತದಾರ ಪ್ರಭುವಿನ ನಾಡಿ ಮಿಡಿತ ಹೇಗಿದೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವಿವತ್ತು ತೆಗೆದುಕೊಳ್ತಾ ಇರುವಂಥ ಮೊಟ್ಟ ಮೊದಲ ಲೋಕಸಭಾ ಕ್ಷೇತ್ರ ಅದು ಕಲಬುರಗಿ ಲೋಕಸಭಾ ಕ್ಷೇತ್ರ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರಿದ್ದಾರೆ. ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡಮನೆಯವರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ನೋಡಿ, ಇವರಿಬ್ಬರ ಟ್ರೆಂಡ್ ಹೇಗಿದೆ ಅಂತ ನಾವು ನೋಡೋದಕ್ಕಿಂತ ಮುಂಚೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ಅಂತೇಳಿ ನಾವೀಗ ನೋಡ್ಕೊಂಬರೋಣ. ಮೊದಲಿಗೆ ನೋಡಿ, ಕಲಬುರಗಿಯಲ್ಲಿ ಟ್ರೆಂಡ್ ನೋಡಿ, ಜಾತಿ ಲೆಕ್ಕಾಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನನ್ನ ಬಲಭಾಗದಲ್ಲಿ ಟ್ರೆಂಡನ್ನು ಒಂದು ನೋಡ್ತಾ ಇದ್ರೆ ನೀವು 50-50 ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಿನ್ನೆಯ ಟ್ರೆಂಡ್ 50-50 ಇತ್ತು. ಇವತ್ತು ಕಲಬುರಗಿಯಲ್ಲಿ 50-50 ಅಂತ ಹೇಳಲಾಗ್ತಾ ಇದೆ. ಅಂದರೆ ನೆಕ್ ಟು ನೆಕ್ ಫೈಟ್ ಇದೆ. ಇದು ಇವತ್ತಿನ ಟ್ರೆಂಡ್ ಅಷ್ಟೇ, ಅದು ನಾಳೆ ಚೇಂಜಸ್ ಆಗ್ಬೋದು. ಪ್ರತಿದಿನದ ಟ್ರೆಂಡ್ ಚುನಾವಣೆ ಆಗೋವರೆಗೂ ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾಗ್ತಾ ಇದೆ. ರಾಧಾಕೃಷ್ಣ ದೊಡ್ಡಮನೆಯವರು ಕಾಂಗ್ರೆಸ್ನ ಅಭ್ಯರ್ಥಿ, ಉಮೇಶ್ ಜಾಧವ್ ಅವರು ಹಾಲಿ ಸಂಸದರು BJP ಅಭ್ಯರ್ಥಿಯಾಗಿದ್ದಾರೆ. ಇವರಿಬ್ಬರ ನಡುವೆ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ ಜಾತಿ ಲೆಕ್ಕಾಚಾರ ಲಿಂಗಾಯತ ಅತಿ ಹೆಚ್ಚು ಮತಗಳಿರುವಂಥ ಕ್ಷೇತ್ರ, 4,53,000 ಲಿಂಗಾಯತ ಮತಗಳಿದ್ರೆ, SC/ST 3,81,000 ಮತಗಳಿದೆ. ಇನ್ನು ಮುಸ್ಲಿಂ ಸಮುದಾಯದ ಮತಗಳು 2,89,000. ಇನ್ನು ಕೋಲಿ ಸಮಾಜ 2,45,000 ಮತಗಳಿದ್ರೆ, ಇನ್ನು ಲಂಬಾಣಿ 1,82,000 ಮತಗಳಿದೆ, ಲಂಬಾಣಿ ಸಮುದಾಯದ ಮತಗಳು. ಇನ್ನು ಕುರುಬ ಸಮುದಾಯದ ಮತಗಳು 1,79,000 ಇದೆ. ಸೊ ಒಟ್ಟು ಈ ಕ್ಷೇತ್ರದಲ್ಲಿರುವಂಥ ಮತದಾರರ ಸಂಖ್ಯೆ 21,17,248. ಸೊ ಇಲ್ಲಿ 50-50 ಅಂತೇಳಿ ಟ್ರೆಂಡ್ ತೋರಿಸ್ತಾ ಇದೆ. ಕಲಬುರಗಿಯಲ್ಲಿ ಬಹಳ ಕುತೂಹಲ ಕೇಳಿಸಿದೆ. ಕಲಬುರಗಿಯಲ್ಲಿ ಈಗ ಮುಂದಿನ ಕ್ಷೇತ್ರ ಅಂತ ಬಾಗಲಕೋಟೆಯಲ್ಲಿ BJP PC ಗದ್ದಿಗೌಡರ್, ಮತ್ತೊಂದು ಕಡೆ ಸಂಯುಕ್ತಾ ಪಾಟೀಲ್ ಅವರು, ವೀಣಾ ಕಾಶಪ್ಪನವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು ಈ ಕ್ಷೇತ್ರದಲ್ಲಿ. ಆದರೆ ಕೊನೆಯ ಹಂತದವರೆಗೂ ಪ್ರಯತ್ನ ನಡೆದರೂ ಕೂಡ ಅಲ್ಲಿ ಸಾಧ್ಯ ಆಗಲಿಲ್ಲ. ಇಲ್ಲಿನ ಟ್ರೆಂಡನ್ನು ಗಮನಿಸ್ತಾ ಇದ್ದೀವಿ. BJP 53 ಅಂತ ಹೇಳಲಾಗ್ತಾ ಇದೆ. ಟ್ರೆಂಡ್ ಯಾರು ಮುಂದೆ ಇದ್ದಾರೆ ಅಂತೇಳಿ ಇವತ್ತಿನ ಟ್ರೆಂಡನ್ನು ನಾವು ನಿಮಗೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಅವರು
47ರಷ್ಟು ಟ್ರೆಂಡ್ನಲ್ಲಿ ಮುಂದೆ ಇದ್ದಾರೆ. ಅಂದರೆ ಈಗ ಹಿಂದೆ ಇದ್ದಾರೆ ಅವರು, ಹೇಳೋಕ್ಕಾಗಲ್ಲ. ದಿನದಿಂದ ದಿನಕ್ಕೆ ಬದಲಾವಣೆಗಳಾಗ್ಬೋದು. ಬಾಗಲಕೋಟೆಯ ಜಾತಿ ಲೆಕ್ಕಾಚಾರವನ್ನು ಈಗ ಕ್ವಿಕ್ಕಾಗಿ ನಾವು ಗಮನಿಸ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಒಟ್ಟು ಇಲ್ಲೂ ಕೂಡ ಲಿಂಗಾಯತ ಮತದಾರರ ಸಂಖ್ಯೆ ಹೆಚ್ಚಾಗಿರುವಂಥದ್ದು 5,40,000. ಕುರುಬ ಸಮುದಾಯದವರು 2,20,000. SC ST 4,25,000, ಎರಡನೇ ಹೈಯೆಸ್ಟ್ ಮತಗಳಿರುವಂಥದ್ದು. ಇನ್ನು ಮುಸ್ಲಿಂ ಮತದಾರರು ಇಲ್ಲಿ 1,90,000 ಇದ್ದರೆ, ನೇಕಾರ ಮರಾಠ 1,10,000 ಇದೆ, ಇತರೆ 1,70,000 ಇರುವಂಥದ್ದು. ಒಟ್ಟು ಮತದಾರರ ಸಂಖ್ಯೆ 17,55,827. ಸೊ ಅಂದರೆ ಇಲ್ಲಿಯೂ ಕೂಡ ಲಿಂಗಾಯತ ಮತಗಳೇ ಹೆಚ್ಚಾಗಿರುವಂಥದ್ದು. ಇದು ಬಾಗಲಕೋಟೆಯ ಜಾತಿ ಲೆಕ್ಕಾಚಾರ. ಬಾಗಲಕೋಟೆಯ ಲೆಕ್ಕಾಚಾರದಲ್ಲಿ ಟ್ರೆಂಡ್ನ ನಾವು ಗಮನಿಸಿದಾಗ PC ಗದ್ದಿಗೌಡರ್ BJP ಅಭ್ಯರ್ಥಿ ಮುಂದಿದ್ದಾರೆ 53% ಟ್ರೆಂಡ್ನಲ್ಲಿ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ಸಂಯುಕ್ತಾ ಪಾಟೀಲ್ ಅವರು 47% ಮುಂದಿದ್ದಾರೆ ಅನ್ನೋದು ಇವತ್ತಿನ ಈ ಕ್ಷಣದ ಟ್ರೆಂಡ್. ನಾಳೆ ಇದು ಚೇಂಜ್ ಆಗ್ಬೋದು. ಚಿಕ್ಕೋಡಿಯನ್ನು ಗಮನಿಸ್ತಾ ಹೋಗೋಣ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲ ಕೇಳಿಸಿರುವಂಥ ಕ್ಷೇತ್ರ. ಕುತೂಹಲವನ್ನು ಯಾಕೆ ಅಂತಂದರೆ ಕಾಂಗ್ರೆಸ್ ಬಹಳ ಪ್ರತಿಷ್ಠೆಯಾಗಿ ಪಡೆದುಕೊಂಡಿದೆ ಚಿಕ್ಕೋಡಿ ಹಾಗೆ ಬೆಳಗಾವಿಯಲ್ಲಿ. ನೋಡಿ, BJP 51, ಚಿಕ್ಕೋಡಿ. ಕಾಂಗ್ರೆಸ್ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಕಾಂಗ್ರೆಸ್ ಅಭ್ಯರ್ಥಿ ಸ್ವಲ್ಪ ಹಿಂದಿದ್ದಾರೆ, ಕೇವಲ 2 ಅಂತರದಲ್ಲಿ. BJP ಅಭ್ಯರ್ಥಿಯಾಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಹಾಲಿ ಸಂಸದರಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಕಡೆಯ ಗಳಿಗೆವರೆಗೂ ಕೂಡ ಬದಲಾವಣೆಗಳು ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ BJP ಅಭ್ಯರ್ಥಿ ಮುಂದಿದ್ದಾರೆ ಅಂತೇಳಿ, 51% ಅಂತೇಳಿ. ಕಾಂಗ್ರೆಸ್ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ 49. ಜಾತಿ ಲೆಕ್ಕಾಚಾರವನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ಕೊಂಬರೋಣ. ಇಲ್ಲೂ ಕೂಡ ಲಿಂಗಾಯತ ಮತಗಳೇ ಹೆಚ್ಚಾಗಿರುವಂಥದ್ದು 4,10,000, SC ST 2,55,000, ಮುಸ್ಲಿಂ 1,80,000, ಕುರುಬ ಮತದಾರರು 1,70,000, ಮರಾಠ 1,70,000, ಜೈನ ಸಮುದಾಯ 1,30,000, ಇತರರು 4,17,000 ಮತಗಳಿರುವಂಥದ್ದು. ಒಟ್ಟು ಮತದಾರರು 17,33,346 ಮತದಾರರಿರುವಂಥದ್ದು. ಈಗ ಮುಂದಿನ ಕ್ಷೇತ್ರದ ಗಮನ ಹರಿಸೋಣ. ಕೊಪ್ಪಳ ಲೋಕಸಭಾ ಕ್ಷೇತ್ರ. ಕೊಪ್ಪಳ ಈ ಬಾರಿ ಬಸವರಾಜ್ ಕೆ ಅವರು ಅಭ್ಯರ್ಥಿ ಆಗಿದ್ದಾರೆ BJPಯಿಂದ. ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರು. ಇವರಿಬ್ಬರ ಟ್ರೆಂಡ್ ಹೇಗಿದೆ ಇವತ್ತಿನ ಮಟ್ಟಿಗೆ ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದರೆ BJP ಸ್ವಲ್ಪ ಹಿನ್ನಡೆಯಲ್ಲಿದೆ 48, ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇವತ್ತಿನ ಟ್ರೆಂಡ್ ಅಷ್ಟೇ ಇದು 52. ಕಾಂಗ್ರೆಸ್ ಮುನ್ನಡೆ ಇದೆ, ಕಾಂಗ್ರೆಸ್ನ ಅಭ್ಯರ್ಥಿ ಮುಂದಿದ್ದಾರೆ, BJP ಅಭ್ಯರ್ಥಿ ಹಿಂದೆ ಇದ್ದಾರೆ 48. BJP ಅಭ್ಯರ್ಥಿ ಅಂತರ ನೋಡಿ 4% ಹಿಂದೆ ಇದ್ದಾರೆ. ಇದು ಚೇಂಜಸ್ ಆಗುವಂಥ ಚಾನ್ಸಸ್ಗಳು ಇದೆ. ಯಾಕೆಂದರೆ ಹಾಲಿ ಸಂಸದರು ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಕೈ ತಪ್ಪಿತ್ತಲ್ಲಿ. ಜಾತಿ ಲೆಕ್ಕಾಚಾರವನ್ನು ಗಮನಿಸ್ತಾ ಇದ್ದೀವಿ. ಕೊಪ್ಪಳದ ಜಾತಿ ಲೆಕ್ಕಾಚಾರ. ಇಲ್ಲೂ ಕೂಡ ಲಿಂಗಾಯತ ಸಮುದಾಯದವರು 4,80,000, ಕುರುಬ ಸಮುದಾಯದವರು 2,90,000, ಮುಸ್ಲಿಂ ಸಮುದಾಯದವರು 2,60,000, ಪರಿಶಿಷ್ಟ ಜಾತಿ 2,80,000 ಮತದಾರಿದ್ದಾರೆ. ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡ 2,10,000, ಇತರರು 2,65,000. ಒಟ್ಟು ಮತದಾರರ ಸಂಖ್ಯೆ 17,85,316 ಮತಗಳಿದೆ. ಇದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಗ ಮುನ್ನಡೆಯನ್ನು ಸಾಧಿಸಿದ್ದಾರೆ 52%ನಷ್ಟು ಟ್ರೆಂಡ್. ಈಗ ಅವರು ಮುಂದೆ ಇದ್ದಾರೆ ಅಂತ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ಯಾವುದು ಅಂತೇಳಿ ಗಮನಿಸ್ತಾ ಹೋಗೋಣ. ಹಾವೇರಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು. ಹಾವೇರಿಯಿಂದ ಬಹಳಷ್ಟು ಜನ BJP ಅಭ್ಯರ್ಥಿಗಳು ರೇಸ್ನಲ್ಲಿದ್ದರು. ರೇಣುಕಾಚಾರ್ಯ ಅವರ ಹಾದಿಯಿಂದ ಹಿಡಿದು ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರಿಂದ ಹಿಡಿದು BC ಪಾಟೀಲ್ ಅವರವರೆಗೂ ಕೂಡ ಅಭ್ಯರ್ಥಿಗಳು ಆಗಬೇಕು ಅಂತೇಳಿ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದೆ ಹೈಕಮಾಂಡ್. ಅಳೆದು ತೂಗಿ BJP ವರಿಷ್ಠರು ಇಂತಹ ಒಂದು ತೀರ್ಮಾನಕ್ಕೆ ತೆಗೆದುಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇವತ್ತು ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಬಂಡಾಯದ್ದು ಸ್ವತಂತ್ರ ಅಭ್ಯರ್ಥಿ ಆಗಿರುವಂಥದ್ದು. ನೋಡಿ, ಹಾವೇರಿಯ ಟ್ರೆಂಡನ್ನು ಗಮನಿಸ್ತಾ ಇದ್ದೀವಿ. BJP 54, ಕಾಂಗ್ರೆಸ್ 46. ಕಾಂಗ್ರೆಸ್ನ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ 46% ಟ್ರೆಂಡ್ನಲ್ಲಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಂದಿದ್ದಾರೆ 54%.
ಆನಂದ್ ಅವರು ಹಿಂದೆ ಇದ್ದಾರೆ. ಜಾತಿ ಲೆಕ್ಕಾಚಾರವನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಅಂತೇಳಿ ಇಲ್ಲೂ ಕೂಡ ಲಿಂಗಾಯತ ಮತದಾರರ ಪ್ರಾಬಲ್ಯವೇ ಹೆಚ್ಚಾಗಿದೆ. 6,80,000. SC ST 3,25,000. ಮುಸ್ಲಿಂ ಸಮುದಾಯ 2,95,000. ಕುರುಬ 2,70,000 ಇದ್ರೆ, ಇನ್ನು ಗಂಗಾಮತ 50,000, ಬ್ರಾಹ್ಮಣ 45,000, ಮರಾಠ 45,000, ಇತರೆ 1,50,000. ಒಟ್ಟು ಮತದಾರರ ಸಂಖ್ಯೆ 17,58,201 ಮತದಾರರು ಇರುವಂಥದ್ದು. ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರದ ಈ ಕ್ಷಣದ ಟ್ರೆಂಡ್ ಹೇಗಿದೆ ಅಂತಂದರೆ, ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು 55%ನೊಂದಿಗೆ ಮುಂದಿದ್ದಾರೆ. ವಿನೋದ್ ಅಸೋಟಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ 45%ನಷ್ಟು ತಗೊಂಡಿದ್ದಾರೆ. ಟ್ರೆಂಡ್ ಈ ಕ್ಷಣದ ಟ್ರೆಂಡ್ ಹಿಂದೆ ಇದ್ದಾರೆ. 10 ಅಂತರ ಇದೆ, 10% ಅಂತರ ಇರುವಂಥದ್ದು. ಹಾಗಾದರೆ ಧಾರವಾಡದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ಅಂತೇಳಿ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಬೋಣ. ನೋಡಿ, ಇಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಜಾತಿ ಲೆಕ್ಕಾಚಾರ ಲಿಂಗಾಯತ ಸಮುದಾಯದವರು ಇಲ್ಲೂ ಕೂಡ ಪ್ರಾಬಲ್ಯ ಇರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇರುವಂಥದ್ದು 5,90,000. SC ST 2,60,000. ಮುಸ್ಲಿಂ ಸಮುದಾಯ 3,65,000. ಕುರುಬ ಸಮುದಾಯ 1,30,000. ಇನ್ನು ಬ್ರಾಹ್ಮಣ 85,000, ಮರಾಠ 1,60,000, ಇತರೆ 1,92,368. ಒಟ್ಟು ಮತದಾರರ ಸಂಖ್ಯೆ 17,82,368. ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ಟ್ರೆಂಡ್. ಇದು ನಾವೇನು ಇಲ್ಲಿವರೆಗೂ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಇದು ಇವತ್ತಿನ ಈ ಕ್ಷಣದವರೆಗಿನ ಟ್ರೆಂಡ್. ನಾಳೆ ಚೇಂಜಸ್ ಆಗುತ್ತೆ, ಎನಿ ಮೂಮೆಂಟ್ ಚೇಂಜಸ್ ಆಗ್ಬೋದು. ಹಾಗಾಗಿ ಪ್ರತಿನಿತ್ಯ 6ವರೆಗೆ ಪ್ರತಿದಿನದ ಲೆಕ್ಕಾಚಾರಗಳು ಹೇಗಿದೆ, ಪ್ರತಿದಿನದ ಲೋಕಸಭಾ ಕ್ಷೇತ್ರಗಳಲ್ಲಿರುವಂಥ ಮತದಾರರ ನಾಡಿ ಮಿಡಿತ ಹೇಗಿದೆ ಅಂತೇಳಿ ಅದರ ಒಂದು ಟ್ರೆಂಡನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಮಾಧ್ಯಮ ಲೋಕದಲ್ಲೇ ಒಂದು ವಿನೂತನ ಪ್ರಯತ್ನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಾಳೆ ಸಂಜೆ 6:30ಕ್ಕೆ ಮತ್ತೆ ನಿಮ್ಮ ಮುಂದೆ ಹಾಜರಾಗಿ ಮಿನ್ನುಳಿದಂಥ ಕ್ಷೇತ್ರಗಳ ನಾಳೆಯ ಸಂಜೆವರೆಗೂ ಹೇಗಿದೆ ಟ್ರೆಂಡ್ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ನೀಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.